ಇನ್ನು ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿಗೆ ವಂಚನೆ ಆಗಿದೆ ಅನ್ನುವಂಥ ಕೇಸ್ ಒಂದೇನಿತ್ತು, ಹಿಂದೆ ಅವರು ದಾಖಲು ಮಾಡಿದ್ದಂಥ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಾಗಿನ ಆರೋಪಿ ರಾಹುಲ್ ತೋನ್ಸೆಗೆ 61.5 ಲಕ್ಷ ದಂಡ ವಿಧಿಸಲಾಗಿದೆ. ಅಷ್ಟೇ ಅಲ್ಲ, 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ. 33ನೇ ACJM ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 2018-19ರಲ್ಲಿ ಸಂಜನಾ ಅವರಿಂದ 45 ಲಕ್ಷ ಹಣ ಪಡೆದಿದ್ದಂತೆ ರಾಹುಲ್ ಎಂಬಾತ ವ್ಯಕ್ತಿ. ಈ ವಂಚನೆ ಸಂಬಂಧ ರಾಹುಲ್ ತೋನ್ಸೆ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಏನಕ್ಕೆ ಹಣ ಪಡೆದಿದ್ದ ಆತ? ಗೋವಾ ಹಾಗೆ ಶ್ರೀಲಂಕಾದಲ್ಲಿ ಅಂದ್ರೆ ಕೊಲಂಬೋದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಂತೆ ಈ ರಾಹುಲ್ ತೋನ್ಸೆ. ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭದ ಆಮಿಷ ಒಡ್ಡಿ ವಂಚನೆ ಮಾಡಿದಾರಂತೆ. ಇಂದಿರಾನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ನಟಿ ಸಂಜನಾ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆರೋಪಿ ರಾಹುಲ್ ತೋನ್ಸೆ ಆತ ತಪ್ಪು ಮಾಡಿರುವಂಥದ್ದು ಅಥವಾ ಫ್ರಾಡ್ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟ ಆಗಿದ್ದು, ಅಪರಾಧಿ ಅಂತ ಪರಿಗಣಿಸಿರುವಂಥ ಕೋರ್ಟ್ 61.5 ಅಂತಂದರೆ 61.5 ಲಕ್ಷ ದಂಡ ವಿಧಿಸಿದೆ. 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿ ಆದೇಶವನ್ನು ಕೊಟ್ಟಿದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೀಗೆ ಹೂಡಿಕೆ ಹೆಸರಲ್ಲಿ ವಂಚಿಸಿದ್ದಾನೆ ರಾಹುಲ್ ತೋನ್ಸೆ ಅವರ ಕುಟುಂಬ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ವಂಚಿಸಿದ್ದಾರೆ. ಕೆಸಿನೋ ಹೂಡಿಕೆ ಹೆಸರಲ್ಲಿ ಹಲವಾರು ಜನರಿಗೆ ದೋಖಾ ಹಾಕಿದಾರಂತೆ. ಉದ್ಯಮಿಯೊಬ್ಬರಿಗೆ ಸುಮಾರು 25 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ. ಕಳೆದ ಫೆಬ್ರವರಿಯಲ್ಲಿ ರಾಹುಲ್ ಕುಟುಂಬದ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಬೆಂಗಳೂರಿನ ಬಸವೇಶ್ವರನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹೀಗೆ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ದ ರಾಹುಲ್ ತೋನ್ಸೆ ಅವರ ತಂದೆ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಸದ್ಯ ಈಗ ಸಂಜನಾ ಗೆಳೆಯ ರಾಹುಲ್ ತೋನ್ಸೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಹುಲ್ ತೋನ್ಸೆ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ. ಸಂಜನಾ ಕೇಸ್ನಲ್ಲಿ ರಾಹುಲ್ ಅಪರಾಧಿ ಅಂತ ಘೋಷಣೆ ಆಗಿರುವಂತ ಕಾರಣ, ಆಮೇಲೆ ಆತ ಸದ್ಯ ಈಗ ದೇಶದಲ್ಲಿ ಇಲ್ಲದೆ ಇರುವಂತ ಕಾರಣ ಆತನ ವಿರುದ್ಧ ಇದೀಗ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು? ರಾಹುಲ್ ತೋನ್ಸೆ ಅವರ ವಿರುದ್ಧ. ನಾವು ನೋಡ್ತಾ ಇದೀವಲ್ಲ ದೃಶ್ಯದಲ್ಲಿ, ಈತನ ಹಮ್ಮು ಬಿಮ್ಮು ಅಥವಾ ಕೆಲ ಬಿಲ್ಡಪ್ ಕೊಡುವಂಥ ರೀತಿಯಾದಂಥ ವಿಡಿಯೋಗಳು ಹಿಂದೆ ಎಲ್ಲ ಈತ ಮಾಡ್ಕೊಂಡಂಥದ್ದು. ಇದನ್ನ ನಂಬಿ ಭಾಳ ಮಂದಿ ಈತನ ಬಳಿ ಹಣ ಹೂಡಿದ್ರೆ ಲಾಭ ಬರುತ್ತೆ ಅಂತ ಹೇಳಿ ಮೋಸ ಹೋಗಿದ್ದಾರೆ. ಅದರಲ್ಲಿ ಸಂಜನಾ ಗಲ್ರಾನಿ ಕೂಡ ಒಬ್ರು. ನಾವು ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರದೀಪ್, ಒಂದ್ ಕಡೆ ಸಂಜನಾ ಅವ್ರ ಕೇಸು, ಮತ್ತೊಂದ್ ಕಡೆ ಕೆಲ ಉದ್ಯಮಿಗಳಿಗೆ ಈ ರೀತಿಯಾಗಿ ಮೋಸ. ಬರೀ ಈತ ಮಾತ್ರ ಅಲ್ಲ, ಈತನ ಇಡೀ ಕುಟುಂಬ ಈ ರೀತಿಯಾದಂಥ ವ್ಯವಹಾರದಲ್ಲಿ ಏನಾದ್ರು ತೊಡಗಿರೋದಾ? ಏನಿದು ಇದರ ಹಿನ್ನೆಲೆ? ಜೊತೆಗೆ ಈಗ ಆತನನ್ನ ಪತ್ತೆ ಮಾಡಿ ಮತ್ತೆ ದೇಶಕ್ಕೆ ಕರೆ ತರೋದು, ಅಥವಾ ಇಲ್ಲ ಇಲ್ಲಿ ಆತನನ್ನ ಮುಖ್ಯವಾಗಿ ಹಣ ರಿಕವರಿ ಮಾಡೋದು ಆತನ ಕುಟುಂಬದ ಮುಖ್ಯವಾಗಿ, ಇದು ಏನು ಆಪ್ಷನ್ಸ್ ಇದೆ ಈಗ ಅಂತ? ಮಂತೇಶ್, ಈ ಒಂದು ಪ್ರಕರಣ 2018-19ನೇ ಸಾಲಿನಲ್ಲಿ ನಡೆದಿರುವಂಥದ್ದು. ನಟಿ ಸಂಜನಾ ಗಲ್ರಾನಿ ಅವರಿಗೆ ಪ್ರಾಪರ್ಟಿ ವಿಚಾರ ಮತ್ತು ಕೆಸಿನೋ ಏನು ನಡೆಸ್ತಾ ಇದ್ದಾನೆ ಶ್ರೀಲಂಕಾ ಮತ್ತೆ ಗೋವಾದಲ್ಲಿ ಅಂತ ಹೇಳ್ಕೊಂಡು ಈತ 45 ಲಕ್ಷ ರೂಪಾಯಿ ಹಣವನ್ನು ಪಡೆದಿರ್ತಾನೆ. ಆದರೆ ಯಾವುದೇ ರೀತಿಯ ಲಾಭಾಂಶ ಆಗಲಿ ಅಥವಾ ಹಣವನ್ನು ವಾಪಸ್ ನೀಡದೇ ಇರೋ ಕಾರಣಕ್ಕಾಗಿ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಸಂಜನಾ ಗಲ್ರಾನಿ ಪ್ರಕರಣವನ್ನು ದಾಖಲಿಸ್ತಾರೆ. ಆ ಒಂದು ಪ್ರಕರಣದ ಇವಾಗ ಒಂದು ಏನು ನ್ಯಾಯಾಲಯ ಮೆಟ್ಟಿಲು ಹತ್ತಿರುತ್ತೆ. ನ್ಯಾಯಾಲಯದಲ್ಲಿ ಈಗ ವಿಚಾರಣೆ ಕಂಪ್ಲೀಟ್ ಆಗಿ ಈತ ಒಂದು ಅಪರಾಧಿ ಅಂತ ಘೋಷಣೆ ಮಾಡಿದ್ದು, ಈತನಿಗೆ ಕಾಂಪನ್ಸೇಷನ್ ಮತ್ತು ಈ ವಂಚನೆಯ ಹಣ ಏನಿತ್ತು ಎಲ್ಲವನ್ನು ಸೇರಿಸಿ 61 ಲಕ್ಷ ರೂಪಾಯಿಯನ್ನ ಸಂಜನಾ ಗಲ್ರಾನಿ ಅವರಿಗೆ ಪಾವತಿಸಬೇಕು ಅಂತ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರೋದು. ಜೊತೆಗೆ 6 ತಿಂಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಸಹ ಪ್ರಕಟಿಸಿರುವಂತದ್ದು. ಒಂದು ಕಡೆ ಈ ಪ್ರಕರಣ ಆದ್ರೆ, ಮತ್ತೊಂದು ಕಡೆ 2 ತಿಂಗಳ ಹಿಂದಷ್ಟೇ ಉದ್ಯಮಿಯೊಬ್ಬರಿಗೆ 25 ಕೋಟಿ ರೂಪಾಯಿ ಇದೇ ರೀತಿಯಾಗಿ ಕೆಸಿನೋದಲ್ಲಿ ಹೂಡಿಕೆ ಮಾಡಿ ನಿಮಗೆ ಲಾಭವನ್ನ ಕೊಡ್ತೀವಿ ಅಂತ ಹೇಳಿ ಏನ್ ರಾಹುಲ್ ತೋನ್ಸೆ ಮತ್ತು ಆತನ ಕುಟುಂಬಸ್ಥರು 25 ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಆ ಹಣವನ್ನು ಸಹ ಯಾವುದೇ ವಂಚನೆಯನ್ನ ಮಾಡಿರ್ತಾರೆ. ಹೀಗಾಗಿ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ರಾಹುಲ್ ತೋನ್ಸೆ ಮತ್ತು ಆತನ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. ಈ ಒಂದು ಬಸವೇಶ್ವರನಗರ ಪ್ರಕರಣದಲ್ಲಿ ರಾಹುಲ್ ಅವರ ತಂದೆ ಬಂಧನ ಆಗಿರ್ತಾರೆ. ಆದ್ರೆ ರಾಹುಲ್ ತೋನ್ಸೆ ಮತ್ತು ಆತನ ಕುಟುಂಬಸ್ಥರು ಇನ್ನಿತರ ಇರ್ತಾರೆ, ಅವರೆಲ್ಲರೂ ಸಹ ಎಸ್ಕೇಪ್ ಆಗಿದ್ದರಿಂದ ಅವರ ವಿರುದ್ಧ ಬಸವೇಶ್ವರನಗರ ಪೊಲೀಸರು ಅಂದಿನಿಂದನೂ ಸಹ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು. ಅಂದ್ರೆ ಆತ ವಿದೇಶದಲ್ಲಿ ಇರುವ ಕಾರಣಕ್ಕಾಗಿ ಏರ್ಪೋರ್ಟ್ ಮತ್ತೆ ಬೇರೆ ಕಡೆ ಎಲ್ಲ ಲುಕ್ಔಟ್ ನೋಟಿಸ್ ಕೊಟ್ಟಾಗ ಆತ ಬಂದಾಗ ಆತ ಪೊಲೀಸರಿಗೆ ಮಾಹಿತಿ ಸಿಗುವಂತದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ ಈ ರೀತಿಯಾಗಿದ್ರೆ, ಸದ್ಯಕ್ಕೆ ಈಗ ಈ ಒಂದು ಇಂದಿರಾನಗರ ಸಂಜನಾ ಗಲ್ರಾನಿ ಕೇಸ್ನಲ್ಲಿ ತೀರ್ಪೇನು ಪ್ರಕಟ ಆಗಿದೆ. ಈ ತೀರ್ಪಲ್ಲಿ ಈಗ 1 ತಿಂಗಳ ಅವಧಿಯಲ್ಲಿ ಆತ ಎಲ್ಲವನ್ನು ಅಂದ್ರೆ
ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಮತ್ತೆ ಏನು ಫೈನ್ ಅಮೌಂಟ್ ಅನ್ನ ಏನು ಕೋರ್ಟ್ ಕೊಟ್ಟಿದೆ ಅದೆಲ್ಲವನ್ನು ಸಹ ಸಂಜನಾ ಗರ್ಲಾನಿ ಅವರಿಗೆ ಮತ್ತು ಸರ್ಕಾರಕ್ಕೆ ಈತ ಪಾವತಿಯನ್ನ ಮಾಡಬೇಕಾಗಿರುತ್ತೆ. ಈ 1 ತಿಂಗಳ ಅವಧಿಯೊಳಗಡೆ ಈತ ಅಪೀಲ್ ಅನ್ನು ಸಹ ಹೋಗ್ಬೋದಾಗಿರುತ್ತೆ ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ. ಆದ್ರೆ 1 ತಿಂಗಳ ಒಳಗಡೆ ಆತ ಇದು ಯಾವುದನ್ನು ಸಹ ಮಾಡಿಲ್ಲ ಅಂತ ಹೇಳಿದ್ರೆ ಆತನ ವಿರುದ್ಧ ಕನ್ವಿಕ್ಷನ್ ವಾರೆಂಟ್ ಜಾರಿಯಾಗುತ್ತೆ. ಅದಾದ ನಂತರ ಪೊಲೀಸರು ಈತನನ್ನ ನೇರವಾಗಿ ಎಲ್ಲೇ ಇದ್ರೂ ಸಹ ಹುಡುಕಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿರುತ್ತೆ. ಸದ್ಯಕ್ಕೆ ಈತ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿದ್ದು, ಒಂದು ಕಡೆ ಬಸವೇಶ್ವರ ನಗರ ಪೊಲೀಸರು ಈತನ ಹುಡುಕ್ತಾ ಇದ್ದಾರೆ, ಇನ್ನೊಂದು ಕಡೆ ಈತನ ವಿರುದ್ಧ ಕನ್ವಿಕ್ಷನ್ ಕೂಡ ಆಗಿರುವಂತದ್ದು. ಅಂದ್ರೆ ಈಗ ಈ ಸದ್ಯ ವಿದೇಶದಲ್ಲಿ ಈತ ಇದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಈ ಮುಂದೆ ಯಾವ ರೀತಿಯಾಗಿ ಈತ ಬಂದು ಸರೆಂಡರ್ ಆಗ್ತಾನ ಅಥವಾ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಪೊಲೀಸರೇ ಈತನ ಯಾವ ರೀತಿ ಹಿಡಿದು ಇವನ್ನ ಜೈಲಿಗೆ ಕಳಿಸ್ತಾರೆ ಅನ್ನೋದು ಕುತೂಹಲವಾಗಿರುವಂತದ್ದು. ಮಂತೇಶ್, ಥ್ಯಾಂಕ್ ಯು ಪ್ರದೀಪ್.